ಬೆಂಗಳೂರು ಮಂದಿಗೆ ಡಬಲ್ ಶಾಕ್ ಕೊಟ್ಟಂತಹ ಸಿಎಂ ಡಿ ಕೆ ಶಿವಕುಮಾರ್. ಬೆಂಗಳೂರಲ್ಲಿ ಇನ್ಮೇಲೆ ನಿಮ್ಮ ಸೈಟು ನಿಮ್ಮದಾಗಿರಲ್ಲ, ಸೊ ಪ್ಲೀಸ್ ಬಿವೇರ್, ಸ್ವಲ್ಪ ಹುಷಾರಾಗಿರಿ. ಬೆಂಗಳೂರು ಮಂದಿಗೆ ಮತ್ತೊಮ್ಮೆ ಡಬಲ್ ಶಾಕನ್ನು ಕೊಟ್ಟಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್. ಬೆಂಗಳೂರಲ್ಲಿ ಇನ್ಮೇಲೆ ನಿಮ್ಮ ಸೈಟು ನಿಮ್ಮದಾಗಿರಲ್ಲ, ನಿಮ್ಮ ಸೈಟ್ ನಿಮ್ಮದಲ್ಲ. ಖಾಲಿ ಬಿದ್ದ ಸೈಟ್ಗಳಲ್ಲಿ ಈಗ ಸರ್ಕಾರದ ಕೆಂಗಣ್ಣು ಅನ್ನುವಂಥದ್ದು ಬಿದ್ದಿದೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯದ ನೆಪದಲ್ಲಿ ಡಿ ಕೆ ಸೈಟ್ ಓನರ್ಗಳಿಗೆ ಬಿಗ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೈಟನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಸೈಟ್ ಹೊಗೆ ಹಾಕಿಸ್ಕೊಳ್ಳೋದು ಗ್ಯಾರಂಟಿ. ಕಾಂಪೌಂಡ್ ಹಾಕದಿದ್ದರೆ, ಮನೆ ಕಟ್ಟದೆ ಸೈಟನ್ನು ಗಲೀಜು ಬಿಟ್ಟರೆ ನಿಮಗೆ ಕಷ್ಟವೋ ಕಷ್ಟ. ಸಣ್ಣ ಮನೆಯಾದರೂ ಅಟ್ಲೀಸ್ಟ್ ನೀವು ಕಟ್ಕೊಳ್ಬೇಕು, ಇಲ್ಲ ನಿಮ್ಮ ಸೈಟನ್ನು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು. ಸರ್ಕಾರ ದುಡ್ಡು ಕೊಟ್ಟಾದರೂ ನಿಮ್ಮ ಸೈಟ್ಗಳನ್ನು ವಶಕ್ಕೆ ಪಡೆದುಕೊಂಡು ಬಿಡುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಕೇವಲ ಉಚಿತ ಸೈಟ್ಗಳಿಗಷ್ಟೇ ಅಲ್ಲ ಈ ಒಂದು ಷರತ್ತು. ದುಡ್ಡು ಕೊಟ್ಟು ಖರೀದಿ ಮಾಡಿದಂತಹ ಸೈಟ್ಗಳು ಕೂಡ ಈಗ ಸರ್ಕಾರದ ಪಾಲಾಗುತ್ತೆ. ಬಿ ಕೇರ್ಫುಲ್. ಖಾಸಗಿ ಸೈಟ್ಗಳು ಕೂಡ ಇನ್ನು ಮುಂದೆ ರಾಜ್ಯ ಸರ್ಕಾರದ ಪಾಲಾಗುವಂತಹ ಸಾಧ್ಯತೆಗಳಿದೆ. ಬೆಂಗಳೂರಿನ ಸೈಟ್ದಾರರಿಗೆ ಸಿಎಂ ಡಿ ಕೆ ಶಿವಕುಮಾರ್ ಓಪನ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ವೆರಿ ಓಪನ್ ವಾರ್ನಿಂಗ್ ಇದು. ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ವಾರ್ನಿಂಗ್ ಇದು. ಬೆಂಗಳೂರು ಮಂದಿಗೆ ಡಬಲ್ ಶಾಕನ್ನು ಕೊಟ್ಟಿದ್ದಾರೆ. ನೀವು ಒಂದು ಸೈಟನ್ನು ಖರೀದಿ ಮಾಡಿದ ನಂತರ ಆ ಸೈಟಿನಲ್ಲಿ ಅಪ್ರಾಕ್ಸಿಮೇಟ್ ಒಂದು 5 ವರ್ಷದ ಒಳಗಡೆ ಆದರೂ ನೀವು ಮನೆಯನ್ನು ಕಟ್ಟಬೇಕು. ಮನೆಯನ್ನು ಕಟ್ಟಕ್ಕಾಗಲಿಲ್ವಾ, ಅಲ್ಲಿ ಶೆಡ್ಡಿನ ರೂಪದಲ್ಲಿ ಏನಾದರೂ ಒಂದು ಟೆಂಟನ್ನಾದರೂ ಹಾಕ್ಕೊಂಡಿರಬೇಕು. ಯಾಕೆ ಅಂತಂದರೆ ಅಲ್ಲಿ ಕಸ ಇರಬಾರ್ದಂತೆ, ತ್ಯಾಜ್ಯಗಳಿರಬಾರ್ದಂತೆ. ನೀವು ನಿಮ್ಮ ಹೆಸರಿನಲ್ಲಿ ಹೊಂದಿದ ಸೈಟುಗಳನ್ನು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕಂತ. ಒಂದು ವೇಳೆ ಹಾಗೇನಾದರೂ ಇಟ್ಕೊಳ್ಳೋದಿದ್ದರೆ ಆ ಸೈಟನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಂಡು ಬಿಡುತ್ತಂತೆ. ಅನೇಕ ಜನರಲ್ಲಿ ಒಂದು ಪ್ರಶ್ನೆ ವ್ಯಕ್ತವಾಗ್ತಾ ಇದೆ, ಅಲ್ಲ ಸ್ವಾಮಿ, ನಾನು ದುಡ್ಡು ಕೊಟ್ಟು ತೊಗೊಂಡಿರುವಂತಹ ಸೈಟನ್ನು ಸರ್ಕಾರ ಯಾಕೆ ತೆಗೆದುಕೊಳ್ಳುತ್ತೆ ಅಂತ. ತಗೊಳ್ತಂತಪ್ಪ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅನೇಕ ಜನರಿಗೆ ಒಂದು ಗೊಂದಲ ಇತ್ತು, ಸರ್ಕಾರ ಕೊಟ್ಟಿರುವಂತಹ ಉಚಿತ ಸೈಟ್ಗಳಿಗಷ್ಟೇ ಇದು ಅನ್ವಯ ಆಗುತ್ತಾ, ಅಥವಾ ನಾನು ದುಡ್ಡು ಕೊಟ್ಟು ಖರೀದಿ ಮಾಡಿರುವಂತಹ ಸೈಟಿಗೂ ಇದು ಅನ್ವಯ ಆಗುತ್ತಂತ. ಎಲ್ಲ ಸೈಟ್ಗಳಿಗೂ ಅನ್ವಯ ಆಗುತ್ತೆ. ರೀಸನ್ ಏನು ಅಂತಂದರೆ, ಬೆಂಗಳೂರಲ್ಲಿ ತ್ಯಾಜ್ಯಗಳಿರಬಾರದು, ತ್ಯಾಜ್ಯದಿಂದ ಸ್ವಾತಂತ್ರ್ಯವನ್ನು ಹೊಂದಬೇಕು, ತ್ಯಾಜ್ಯ ಮುಕ್ತ, ಕಸ ಮುಕ್ತ ಬೆಂಗಳೂರು ಆಗಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಸಂಕಲ್ಪ. ಸೊ ಅದರಿಂದ ಡಿ ಕೆ ಶಿವಕುಮಾರ್ ಅವರು ಈಗ ಸೈಟ್ಗಳಲ್ಲಿ ಕಸ ಬಿದ್ದರೆ, ಸೈಟ್ಗಳಲ್ಲಿ ಪಾಥೇನಿಯಂಗಳು, ಬೇಡವಾದಂತಹ ಕಾಂಗ್ರೆಸ್ಗಳು ಬೆಳೆದು ನಿಂತರೆ ಮಾಲಿನ್ಯ ಆಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ, ಎನ್ವಿರಾನ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ, ತೊಂದರೆ ಆಗುತ್ತೆ. ಆದ್ದರಿಂದ ತ್ಯಾಜ್ಯಗಳಿರಬಾರ್ದು, ಅಟ್ಲೀಸ್ಟ್ ನೀವು ಕ್ಲೀನ್ ಆದರೂ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದು ಓಕೆ, ಅಕ್ಸೆಪ್ಟ್ ಮಾಡೋಣ. ಸ್ವಚ್ಛ ಇಟ್ಕೊಳ್ಬೇಕು ಅಂತ ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡೋಣ. ಆದರೆ ನೀವು ಮನೆಯೇ ಕಟ್ಟಲಿಲ್ಲ ಅಂತಂದರೆ 5 ವರ್ಷದಲ್ಲಿ ವಾಪಸ್ ತಗೊಳ್ತೀವಿ ಅನ್ನುವಂತಹ ಮಾತು ಏನಿದೆಯಲ್ಲ, ಇದು ರಾಜ್ಯದ ಜನರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಮತ್ತು ರಾಜ್ಯದ ಜನ ಕಾಂಗ್ರೆಸ್ಸಿನ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ತಿರುಗಿ ಬೀಳುವಂತಹ ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂತಂದರೆ ಒಂದು ಸೈಟ್ ತೆಗೆದುಕೊಳ್ಳುವಂಥದ್ದು ಏನು ಸಾಮಾನ್ಯದ ವಿಚಾರವಾ? ಇಸ್ ಅಸ್ಟ್ ಈಸಿಯೆಸ್ಟ್ ಥಿಂಗ್? ಸಾಮಾನ್ಯದ ವಿಚಾರವಾ? ನೋ. ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು 1 ರೂಪಾಯಿನ ಕೂಡಿಟ್ಟು ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ, ನಾನು ಶ್ರೀಮಂತರ ಬಗ್ಗೆ ಮಾತಾಡಲ್ಲ ಸ್ವಾಮಿ, ಶ್ರೀಮಂತರ ಬಗ್ಗೆ ನಾನು ಮಾತಾಡಲ್ಲ, ಹಣ ಇದ್ದವ್ರ ಬಗ್ಗೆ, ಪಿತ್ರಾರ್ಜಿತ ಆಸ್ತಿ ಇದ್ದವ್ರ ಬಗ್ಗೆ ನಾನು ಮಾತಾಡಲ್ಲ. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ, ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಕೂಲಿ ಕಾರ್ಮಿಕ ಆಗಿರ್ಬೋದು, ಏನೋ ಕನಸಿನ ಮನೆ ಕಟ್ಕೊಳ್ಬೇಕು ಅಂತ ಸೈಟ್ ತಗೊಂಡಿರ್ತಾನೆ. ಮುಂದೆ ನನ್ನ ಮಕ್ಕಳು ಕಟ್ಟಿಸ್ತಾರೆ, ನನ್ನ ಮಗಳು ಕಟ್ಟಿಸ್ತಾಳೆ, ನನ್ನ ಮಗ ಮನೆ ಕಟ್ಟಿಸ್ತಾನೆ ಅಂತ ಆ ಜಾಗನ ಹಾಗೆ ಬಿಟ್ಟಿರ್ತಾರೆ. ಅಥವಾ ಮುಂದೆ ಯಾವುದಾದ್ರೂ ಆಪತ್ತು ಕಾಲಕ್ಕೆ ಈ ಸೈಟ್ ನಮಗೆ ಮುಂದೆ ಅನ್ನವಾಗಿ ಪರಿವರ್ತನೆ ಆಗುತ್ತೆ, ಈ ಭೂಮಿನೇ ನಮಗೆ ಅನ್ನ ಆಗುತ್ತೆ ಅಂತ ಇಟ್ಕೊಂಡವ್ರು ಇರ್ತಾರೆ. ಸೊ ಅಂಥವರ ಕನಸಿಗೆ ರೈಟ್ ನಾವು ಈಗ ಡಿ ಕೆ ಶಿವಕುಮಾರ್ ಅವರ ಈ ಒಂದು ವಾರ್ನಿಂಗ್ ನೀರೆರೆಸ್ತಾ ಇದೆ ಅನ್ನುವಂತಹ ಆತಂಕ ಜನರಲ್ಲಿ ಮನೆ ಮಾಡಿದೆ. ಸೊ ಇನ್ನೂ ಎಷ್ಟು ದಿನಗಳ ಕಾಲ ಜನ ದುಡ್ಡುಗಳನ್ನು ಕೂಡಿಟ್ಟು ಮನೆ ಕಟ್ಟಿಸಬೇಕು ಅಂತ ಕನಸನ್ನು ಹೊಂದಿದ್ದಾರೋ, ಅಥವಾ ಈಗ ತೆಗೆದುಕೊಂಡಿರುವಂತಹ ಸೈಟಿನ ಸಾಲವೇ ಮುಗಿದು ಹೋಗಿದೆನೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರ ಈ ಒಂದು ವಾರ್ನಿಂಗ್, ಓಪನ್ ವಾರ್ನಿಂಗ್ ಇದು. ಸೈಟ್ಗಳನ್ನು ಗಲೀಜು ಬಿಡಬೇಡಿ, ಅದನ್ನು ಸ್ವಚ್ಛಗೊಳಿಸಿ. ಇಲ್ಲಾಂದರೆ ಮನೆಯನ್ನಾದರೂ ಕಟ್ಟಿ. ಒಂದು ವೇಳೆ ನೀವು ಅದನ್ನು ಮಾಡದೇ ಇದ್ದರೆ ನಿಮ್ಮ ಸೈಟ್ಗಳು, ಅದು ಸರ್ಕಾರಿ ಸೈಟ್ ಆಗಿರ್ಬೋದು ಅಥವಾ ನೀವು ಖರೀದಿ ಮಾಡಿರುವಂತಹ ಸೈಟ್ ಆಗಿರ್ಬೋದು, ಅದು ಸರ್ಕಾರದ ಪಾಲಾಗುತ್ತೆ. ಹುಷಾರ್ ಅನ್ನುವಂತಹ ವಾರ್ನಿಂಗನ್ನು ಸಿ ಎಂ ಕೊಟ್ಟಿದ್ದಾರೆ.